ಸರ್ ಯಾಕೆ ಇವತ್ತಿಷ್ಟೊತ್ತು ಮಾಡಿದ್ರಿ? ಹೌದಾ, ಕ್ಷಮಿಸೋನು, ಗೊತ್ತಾಗ್ಲಿಲ್ಲ. ಛೇ, ಪ್ರಶ್ನೆ ಮಾಡಬಾರ್ದು ಅಂತ ಎಷ್ಟೇ ಟ್ರೈ ಮಾಡಿದ್ರು ಕೊನೆಗೂ ಕೇಳೇ ಬಿಟ್ಟೆ. ಸಾರಿ ಸರ್. ಇದಕ್ಕಿಂತ ಹೆಚ್ಚಿಗೆ ಕೇಳೋ ಅವಕಾಶ ನಂಗಿಲ್ಲ ಅಲ್ವಾ ಸರ್? ಸರಿ, ಹೋಗ್ಲಿ ಬಿಡಿ. ಸರ್, ಆ ಸುಭಾಷ್ ಪಾಟೀಲ್ ಸಿಕ್ಕದ್ನಾ? ಅವನ್ನ ಪೊಲೀಸಿಗೆ ಹಿಡ್ಕೊಟ್ರಾ? ಅದ್ರ ಬಗ್ಗೆ ಮನೇಲಿ ಮಾತಾಡಬೇಡ ಅಂತ ನಿನಗೆ ಹೇಳಿದ್ದೀನಿ ತಾನೆ. ಸಾರಿ. ಅವನ ಮೇಲೆ ನಾನು ಕ್ರಮ ತಗೊಂಡಿದ್ದೀನಿ, ನಿನ್ನ ತಲೆ ಕೆಡಿಸ್ಕೋಬೇಡ. ಹಾಗೆ ಆ ಹೆಸರನ್ನ ಪದೇ ಪದೇ ಹೇಳ್ತಾ ಇರಬೇಡ. ಸರ್, ಕಾಲ್ಗೇನಾಯ್ತು? ಗೊತ್ತಾಗ್ಲಿಲ್ಲ, ಗಮನಿಸ್ಲಿಲ್ಲ. ಬಿಡು ಬಿಡು, ಪರವಾಗಿಲ್ಲ. ಅಲ್ಲ ಬಾ. ಅಲ್ಲ, ಸುಬ್ಬು, ಶುಂಠಿ ಟೀ ಕುಡಿತೀಯಾ? ಟೀನಾ ಇಷ್ಟೊತ್ತಲ್ಲಿ? ಬೇಡ ಕಣೆ. ನಾನು ಯೋಚನೆ ಮಾಡ್ತಿದ್ದೆ, ಅನು ಇಲ್ದೆ ನಂಗೆ ಬೇಜಾರು ಸುಬ್ಬು. ಮದುವೆ ಆಗಿ 6 ತಿಂಗಳಾಯ್ತು, ಇದೇನೆ ಇದ್ದಕ್ಕಿದ್ದ ಹಾಗೆ ಈಗ ಬೋರು ನಿನಗೆ? ನಾನು ಅನು ಮನೆಗೆ ಹೋಗಿ 1-2 ದಿನ ಇದ್ದು ಬರ್ತೀನಿ. ಹೋಗಿ ಟೀ ಮಾಡು, ಕುಡ್ಕೊಂಡ್ ಮಲ್ಕೋತೀನಿ. ಸುಬ್ಬು, ನಿನಗೆ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಈಗ ಏನೇನೋ ಯೋಚನೆ ಮಾಡ್ಕೊಂಡು ತಿರುಗ್ತಾ ಇರ್ತೀಯ. 2 ದಿನ ಇದ್ ಬರ್ತಾಳೆ. ಶಾರದಮ್ಮನವ್ರು ಹೇಳಿದ್ರಲ್ಲ ಸಮಯ ಇದ್ದಾಗೆಲ್ಲ ಬನ್ನಿ ಅಂತ. ಮಾತಿಗೆ ಅಂತ ಹೇಳಿರ್ತಾರ ಕಣೆ, ಅದು ಅವ್ರ ದೊಡ್ಡತನ. ಹಾಗಂತ ಹೋಗಿ ಅಲ್ಲೇ ಟೆಂಟ್ ಹಾಕ್ಬಿಡ್ತೀಯಾ? 2 ದಿನ ಇದ್ರೆ ತಪ್ಪೇನು? ಮೊನ್ನೆ ತಾನೇ ಹೋಗಿ ಬಂದಿದ್ದೀವಿ, ಇನ್ನೊಂದೆರಡು ವಾರ ಆಗಿ ತಡಿಯೇ. 2 ದಿನ ಎಲ್ಲ ಏನ್ ಬೇಡ, ಸುಮ್ನೆ ಹೋಗಿದ್ದು ಬರೋಣ ಅಷ್ಟೇ. ಅಯ್ಯೋ, ನೀನೇನು ನನ್ಗೆ ಅಲ್ಲೇ ಇರಕ್ ಆಸೆ ನಂಗೆ ಗದ್ರತಿದ್ಯಲ್ಲ. ಪಾಪ ಅನು, ಅವಳಿಗೂ ಅನ್ಸಲ್ವಾ ನನ್ ಜೊತೆ ಅಮ್ಮ ಇದ್ರೆ ಚೆನ್ನಾಗಿರುತ್ತೆ ಅಂತ? ಅವಳ ಹತ್ರ ಮನ್ಸು ಬೀಚ್ ಮಾತಾಡಿನೇ ಎಷ್ಟೋ ದಿನ ಆಗೋಯ್ತು. ನೀನೇನೇ ಹೇಳು, ನನ್ ಮನ್ಸಿಗೆ ಸಮಾಧಾನ ಆಗ್ಬೇಕು ಅಂದ್ರೆ ನಾನು 1-2 ದಿನ ಅಲ್ಲಿ ಇದ್ಬಿಟ್ಟು ಬರ್ಲೇಬೇಕು. ಏನೇ ನಿಂದು ಆಟ? ಆಟ ಅಲ್ಲ, ಅಕ್ಕು. ಎಷ್ಟೊಂದ್ ಜನ ಅಮ್ಮಂದಿರು ಮಗಳ ಜೊತೆನೆ ಇರ್ತಾರೆ ಗೊತ್ತಾ? ನಾವೇ ತೀರಾ ಅತ್ತಪ್ಪು ಇದ್ಬೇಡ, ಅವ್ರೇನ್ ಅನ್ಕೋತಾರೋ ಅಂತ ಹಿಂದೆ ಮುಂದೆ ನೋಡೋದು. ಹೌದೌದು, ಮಗಳ ಸಂಸಾರಕ್ಕೆ ತಂದೆಡಕ್ಕೆ ಹೋಗ್ತಾರೆ ಎಷ್ಟೋ ಜನ ಅಮ್ಮಂದ್ರು. ಹೆಣ್ಮಕ್ಳಿಗಿರೋ ಅತ್ತೆಯರ ಕಾಟ ಜಗತ್ತಿಗೆಲ್ಲ ಗೊತ್ತು. ಆದ್ರೆ ಗಂಡ್ಮಕ್ಳ ಕತೆ ಯಾರು ಕೇಳಿದ್ದಾರೆ? ಅವ್ರಿಗೂ ಅತ್ತೆಯರ ಕಾಟ ಏನ್ ಕಮ್ಮಿ ಏನಿಲ್ಲ. ನೀನು ಅಲ್ಲಿ ಹೋಗಿ ಯಾರಿಗೂ ಏನು ಕಾಟ ಕೊಡ್ಬೇಕಾಗಿಲ್ಲ. ಏನೋ ಅತ್ತೆರ್ ಇರೋದೇ ಕಾಟ ಕೊಡಕ್ಕೆ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಅತ್ತೆ ಅಮ್ಮನ್ ಸಮ ಗೊತ್ತಾ? ಜಗತ್ತಲ್ಲಿ ಎಷ್ಟೋ ಅತ್ತೆ ಸೊಸೆರು ಚೆನ್ನಾಗೇ ಇದ್ದಾರೆ, ಜೊತೆಗೆ ಅಮ್ಮ ಮಗಳನ್ನು ಕಿತ್ತಾಡೋರಿದ್ದಾರೆ ಗೊತ್ತಾ? ಸದ್ಯಕ್ಕೆ ನನ್ಗಿದ್ಯಾವ್ದು ಮುಖ್ಯ ಅಲ್ಲ, ನನ್ನ ಮಗಳ ಜೊತೆ ನಾನು 4 ದಿನ ಇರ್ಬೇಕಷ್ಟೇ. ಅಲ್ಲ ಕಣೆ, ಈಗ ತಾನೇ 2 ದಿನ ಅಂದಿದ್ದೆ, ಆಗ್ಲೇ 4 ಆಗೋಯ್ತಾ? ನನಗ್ ಪೀಡಿಸ್ತಲ್ಲ, ಅದಕ್ಕೆ ಬಡ್ಡಿ 2 ದಿನ. ಸುಬ್ಬು, ಮೊದ್ಲು ಹೋಗಕ್ ಬಿಡು. 4 ದಿನನೋ 8 ದಿನನೋ 10 ದಿನನೋ ಆಮೇಲೆ ನೋಡೋಣ. ಆಯ್ತು, ಅಲ್ಲಿ ಹೋಗಿ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊ. ಕಿಸಿ ಬೇಡ, ಟೀ ಮಾಡ್ಕೊಂಡ್ ಬಾ, ಕುಡ್ಕೊಂಡ್ ಮಲ್ಕೋತೀನಿ. ಹರ್ಷ, ಒಂದ್ ಕ್ವೆಶನ್ ಕೇಳ್ತೀನಿ, ಫ್ರಾಂಕ್ ಆಗಿ ಉತ್ತರ ಕೊಡ್ತೀಯಾ? ಏನು? ಈ ಮನೇಲಿ ಸೀಕ್ರೆಟ್ಸ್ ಇದೆ ಅಲ್ವಾ? ಟೈಮ್ ಎಷ್ಟಾಯ್ತು ಮನ್ಸೀಗ? ಫೈನ್, ನಾನು ನಿನ್ ಟೈಮ್ ವೇಸ್ಟ್ ಮಾಡಲ್ಲ. ಬಟ್ ಟೆಲ್ ಮೀ, ಯಾವ ತರ ಸೀಕ್ರೆಟ್ ಬಗ್ಗೆ ಕೇಳ್ತಾ ಇದೀಯಾ? ಯು ನೋ ವಾಟ್ ಹರ್ಷ, ಈ ಮನೇಲಿ ಒಂದ್ ಸೀಕ್ರೆಟ್ ಎಕ್ಸಿಟ್ ಇದೆ ಅಂದ್ರೆ ನೀನ್ ನಂಬ್ತೀಯಾ? ವಾಟ್ ಆರ್ ಯು ಟ್ರೈಂಗ್ ಟು ಸೇ ಮಾನ್ಸಿ? ಐ ಮೀನ್, ಈ ಮನೇಲಿ ಒಂದ್ ಕಳ್ದಾರಿ ಇದೆ ಅಂದ್ರೆ ನಂಬ್ತೀಯಾ ನೀನು? ಗಿವ್ ಮಿ ಅ ಬ್ರೇಕ್ ಮಾನ್ಸಿ. ಅಲ್ಲಮ್ಮ ನೋಡಿದ್ರೆ ಅತ್ತಿಗೆನ ರಾಜನಂದಿ ಅಂತಾರೆ, ನೀನ್ ನೋಡಿದ್ರೆ ಇಲ್ಲಿ ಯಾವ್ದೋ ಸೀಕ್ರೆಟ್ ದಾರಿ ಇದೆ ಅಂತ್ಯ. ಏನ್ ಆಗ್ತಿದೆ ಇಲ್ಲಿ? ಆಫೀಸಲ್ಲಿ ಎಷ್ಟು ಕೆಲಸ ಇರುತ್ತೆ ಗೊತ್ತಾ?
ನಾನ್ ಮನೆಗೆ ಬಂದ್ಮೇಲೆ ಇದನ್ನೆಲ್ಲ ಕೇಳ್ಬೇಕಾ? ಹರ್ಷ, ಈಗ ನಾನ್ ಏನ್ ಹೇಳ್ದೆ ಅಂತ ನೀನ್ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ ಹರ್ಷ? ಟೆನ್ಷನ್ ಮಾಡ್ಕೊಳ್ದೆ ಏನ್ ಮಾಡ್ಲಿ ಮಾನ್ಸಿ? ಯಾವಾಗ ನೋಡಿದ್ರು ದಾದ ಬಗ್ಗೆ ಏನಾದ್ರು ಒಂದು ಹೇಳೋದು, ಇಲ್ಲ ಅದಕ್ಕಿಂತ ಟಾಂಟ್ ಕೊಡ್ತಾ ಇರೋದು. ವೈ ಡೋಂಟ್ ಯು ಲವ್ ಮೈ ಫ್ಯಾಮಿಲಿ? ನಾನ್ ನೋಡಿದ್ದನ್ನ ಹೇಳಿದ್ರೆ ನೀನ್ ನಂಬಲ್ಲ. ಪ್ರೂಫ್ ಸಿಕ್ಕದ್ಮೇಲೆ ಮಾತಾಡ್ತೀನಿ. ಐ ಆಮ್ ಸಾರಿ ಹರ್ಷ, ಮನೇಲೆ ಇದ್ದು ತುಂಬಾ ಅಪ್ಸೆಟ್ ಆಗೋಗಿದ್ದೆ, ಏನೇನೋ ಹೇಳ್ಬಿಟ್ಟೆ. ಐ ಆಮ್ ಸಾರಿ. ಹರ್ಷ, ನೀನ್ ಟ್ಯಾಬ್ಲೆಟ್ ತಗೊಂಡ್ಯಾ? ಇಲ್ಲ. ವೇಟ್, ನಾನೇ ಕೊಡ್ತೀನಿ. ಹಾ, ಮಾನ್ಸಿ ಅವರ ಹೊಸ್ಮನಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀವೇನ್ ಮಾಡಕತ್ತೀರಿ ಇಲ್ಲಿ ಇಷ್ಟೊತ್ನಾಗ? ಅದು ಇಲ್ಲೇನೋ ಶಬ್ದ ಆಯ್ತು, ಅದಕ್ಕೆ ಬಂದೆ. ನೀವೇನಿಲ್ಲಿ? ಏನಿದು ಕೋಲು? ಕೊಳಲು ನುಡ್ಸ್ಲಾಕ್ ಬಂದಿದ್ನೆ ರೀ. ವಾಟ್? ವಯಸ್ಸಾತ್ ನೋಡ್ರಿ, ಲಘುನ ನಿದ್ದೆ ಹತ್ತಂಗಿಲ್ಲ. ಎಲ್ಲಿ ಕೂತ್ ನುಡ್ಸಿರ ಯಾರಿಗೂ ಸದ್ದು ಕೇಳಂಗಿಲ್ಲ. ಬೇರೆಯವ್ರಿಗೆ ತ್ರಾಸ್ ಕೊಡಬಾರ್ದು ಅಂತ ಇಲ್ಲಿಗೆ ಬಂದ್ನೆ ರೀ. ಹಾಗಾದ್ರೆ ಇಲ್ಲಿ ಯಾರು ಬರಲ್ವಾ? ಇಲ್ರಿ, ಯಾರು ಬರಂಗಿಲ್ಲ. ಗುಡ್ ಮಾರ್ನಿಂಗ್ ಅದ್ಗೆ. ಗುಡ್ ಮಾರ್ನಿಂಗ್ ಬಾವಾ. ಗುಡ್ ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಗುಡ್ ಸರ್. ಮಾರ್ನಿಂಗ್. ನಿಮ್ ಕಾಲ್ ಗಾಯ ಆಗಿತ್ತಲ್ಲ, ಅದಿನ್ನೂ ಮಾಗಿರಲ್ಲ. ನೀವ್ ಆಗ್ಲೇ ಶೂ ಹಾಕೊಂಡ್ ಬಂದಿದ್ದೀರಲ್ಲ. ಏನಾಯ್ತದ? ಕಾಲ್ ಗೇಟಾಗಿದ್ಯಾ? ಏನಿಲ್ಲ ಹರ್ಷ, ಚಿಕ್ಕ ಗಾಯ ಅಷ್ಟೇ. ಗಾಯನ? ಹೇಗಾಯ್ತು ಬ್ರೋ ಇನ್ ಲಾ? ಗೊತ್ತಿಲ್ಲ ಅದಕ್ಕೆ. ಹೇಗಾಯ್ತು ಅಂತಾನು ಗೊತ್ತಿಲ್ವಾ? ನಿಮಗ್ ನೋವೇ ಆಗ್ಲಿಲ್ವಾ? ಒಂದು ಸಣ್ಣ ತರಚಲು ಗಾಯ ಅಷ್ಟೇ, ಅದಕ್ಕೆ ಇಷ್ಟೊಂದು ಪ್ರಶ್ನೆಗಳ? ಸರಿ, ನಾನು ಬರ್ತೀನಿ. ಸರ್, ಟಿಫನ್ ಮಾಡ್ಕೊಂಡು ಹೋಗಿ. ಆಫೀಸಲ್ಲೇ ಮಾಡ್ಕೊಳ್ತೀನಿ. ಅದಕ್ಕೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? ಆರ್ಯ ಸರ್ ಇರ್ಬೇಕಾದ್ರೆ ಯಾಕೆ ಯೋಚನೆ? ಎಲ್ಲ ಸರಿ ಹೋಗಿದೆ.
ಒಂದ್ ನಿಮಿಷ ಬಂದೆ. ಮಂದ ಅಕ್ಕ. ಸರ್ ಸರ್, ನಾನು ಹರ್ಷ ಬಾವನ ಹತ್ರ ಜಾಸ್ತಿ ಏನೂ ಹೇಳಲಿಲ್ಲ ಸರ್. ಜಸ್ಟ್ ವಿಷಯ ಶೇರ್ ಮಾಡಿಕೊಂಡೆ ಅಷ್ಟೇ. ನನಗೆ ಗೊತ್ತಾನು. ಐ ಟ್ರಸ್ಟ್ ಯು. ಸಿ ಯು. ಸಿ ಯು. ಆದರೂ ಆ ಹೆಸರನ್ನ ಯಾರಿಗೂ ಹೇಳ್ಬೇಡ ಅಂತ ಯಾಕೆ ಹೇಳಿದ್ರು? ಯಾರಿರ್ಬೋದು ಆ ಸುಭಾಷ್ ಪಾಟೀಲ್? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್ ಸರ್. ಅದು ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು. ಏನು ಹೇಳಮ್ಮ? ಅದು ಇಲ್ಲಿ ಬೇಡ. ಸರ್, ಇದು ತುಂಬಾನೇ ಕಾನ್ಫಿಡೆನ್ಷಿಯಲ್ ವಿಷಯ. ಈ ಕಂಪನಿ ಶುರು ಆದಾಗಿಂದನೂ ನೀವು ಇಲ್ಲಿದ್ದೀರಾ. ನಿಮಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ. ನಮ್ಮ ಕಂಪನಿ ದುಡ್ಡನ್ನ ಯಾರೋ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಸರ್. ಇದು ಇತ್ತೀಚೆಗಷ್ಟೇ ನನ್ನ ಗಮನಕ್ಕೆ ಬಂದಿದ್ದು. ಎಷ್ಟು ದಿನಗಳಿಂದ, ವರ್ಷಗಳಿಂದ ನಡೀತಿದೆಯೋ ಗೊತ್ತಿಲ್ಲ. ಆದ್ರೆ ಇದೆಲ್ಲದ್ರ ಹಿಂದೆ ಯಾರೋ ಸುಭಾಷ್ ಪಾಟೀಲ್ ಅನ್ನೋರ್ ಕೈವಾಡ ಇದೆ ಅಂತ ಗೊತ್ತಾಯ್ತು. ಅವ್ರು ಯಾರು ಅಂತ ನಿಮಗೆ ಗೊತ್ತಾ ಸರ್? ಅವ್ರು ನಮ್ಮ ಕಂಪನಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ? ನೀವು ಈ ಸುಭಾಷ್ ಪಾಟೀಲ್ ಅನ್ನೋ ಹೆಸರನ್ನ ಕೇಳಿದ್ದೀರಾ? ಹೇಳಿ ಸರ್, ಯಾರೀ ಸುಭಾಷ್ ಪಾಟೀಲ್? ಫೋನ್. ಹಲೋ ಸರ್. ಅನ್ನು ನಿನಗೊಂದು ಗುಡ್ ನ್ಯೂಸ್. ನೀನು ಬಲೆ ಹಾಕಿ ಹುಡುಕ್ತಿದ್ದೆಯಲ್ಲ, ಆ ನಿನ್ನ ಸುಭಾಷ್ ಪಾಟೀಲ್ ಸಿಕ್ಕಾಕೊಂಡಿದ್ದಾನೆ. ಸರ್, ಸುಭಾಷ್ ಪಾಟೀಲ? ನಿಜವಾಗ್ಲೂನಾ ಸರ್? ಹಾನು, ಅವನಿಗೆ ಶಿಕ್ಷೆನೂ ಆಗಿದೆ. ನಿನಗೆ ಫೋಟೋ ಕೂಡ ಕಳ್ಸಿದ್ದೀನಿ. ಎಸ್ ಸರ್, ನಾನು ಈಗಲೇ ನೋಡ್ತೀನಿ. ಸರಿ ಅನು, ಸಿ ಯು.
ಸರ್ ಇಲ್ಲಿ ನೋಡಿ ಸರ್, ಆ ಸುಭಾಷ್ ಪಾಟೀಲ್ ಸಿಕ್ಕಾಕೊಂಡಿದಾನಂತೆ. ಆರ್ಯ ಸರ್ ಫೋಟೋ ಕಳ್ಸಿದ್ದಾರೆ. ಅವರೇ ಕಳಿಸ್ಯಾರ. ಹಾಗಾದ್ರೆ ಸುಭಾಷ್ ಪಾಟೀಲ್ ಬಗ್ಗೆ ಅವರೇ ನಿಮ್ಗೆ ಹೇಳಿದ ವಾಸಿ. ಸರಿಯಾಗಿ ಶಿಕ್ಷೆ ಆಗಿದೆ ಅವನಿಗೆ. ಆರ್ಯ ಸರ್ ಈ ವಿಷಯನ ಅಷ್ಟು ಸುಲಭವಾಗಿ ಬಿಡಲ್ಲ ಅಂತ ನನಗೆ ಗೊತ್ತಿತ್ತು. ಬರ್ತೀನಮ್ಮ. ಹಾಯ್ ಪುಷ್ಪ ಅವರೇ, ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಹೇಗಿದ್ದೀರಾ? ಐ ಆಮ್ ಫೈನ್. ನೀವು? ನಾನು ಚೆನ್ನಾಗಿದ್ದೀನಿ. ನೀವು ಬಂದಿದ್ದಂಗೆ ತುಂಬಾ ಖುಷಿ ಆಯ್ತು. ಇಳಿ ಕೆಳಗೆ. ಆ, ಅಮ್ಮ ಹೇಗಿದ್ದಾರೆ? ಇಲ್ಲಿ ತನಕ ಬಂದನು ಅಮ್ಮನ್ ಕಾಣೋ ಅದೃಷ್ಟ ಇಲ್ಲ ನೋಡಿ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಮಾಮ್ ಇನ್ ಲಾ ಬರೋವರೆಗೂ ಮನೇಲೇ ಇದ್ದು ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ಬೋದು. ಶಶಿ, ಆಕ ಬಂದೆ. ಲಗೇಜ್ನೆಲ್ಲ ಮೇಲೆ. ಸರಿ. ಇದ್ದಿರ್ಲಿಯಪ್ಪ, ಅದನ್ನ ತಗೊಂಡೋಗು. ಎಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೀರಾ ತಾನೆ? ಏನಿದು? ನಾನು ನೀವು ಬೆಸ್ಟ್ ಫ್ರೆಂಡ್ ಅಂತ ಹೇಳಿದೀರಾ. ಅನುನು ರಮ್ಯನು ಆಗಾಗ ಹಿಂಗ್ ಮಾಡ್ತಿರ್ತಾರೆ. ಓ, ಹೈ ಫೈಯಾ? ಒಳ್ಳೆ ಪುಷ್ಪ ಅವರು. ಸುಭಾಷ್ ಪಾಟೀಲ್ ಸಿಗ್ತಾ ಇದ್ದಲ್ಲ, ಮುಂದೆ ಮುಂದೆ ಇನ್ನೇನು, ಕಳ್ಳ ಸಿಕ್ಬಿದ್ಮೇಲೆ ಕೋಳ ಲಾಕ್ ಆಗೇ ಇರಬೇಕು. ಅನುಗೆ ಬೇಕಾಗಿದ್ದು ಇಷ್ಟೇ ಕಣು. ಸುಭಾಷ್ ಪಾಟೀಲ್ ಅನ್ನೋ ವ್ಯಕ್ತಿ ಎಲ್ಲ ಪುರಾವೆಗಳ ಸಮೇತ ಅವಳಿಗೆ ಕಳ್ಸಾಗಿದೆ. ಇನ್ಮೇಲೆ ಅವಳು ತಲೆ ಕೆಡ್ಸ್ಕೊಳ್ಳಲ್ಲ. ಕಳ್ಳ ಸಿಕ್ಬಿದ್ಮೇಲೆ ಅವಳು ಆಫೀಸ್ ಕಡೆನೂ ತಲೆ ಹಾಕಲ್ಲ ಅಂದಿದ್ದಾಳೆ. ಅವಳಿಗೆ ಆಫೀಸ್ ಕೆಲಸಗಳಿಗಿಂತ ಮನೆ ಜವಾಬ್ದಾರಿಗಳನ್ನ ತಗೊಳ್ಳೋದ್ರಲ್ಲಿ ಆಸಕ್ತಿ ಜಾಸ್ತಿ. ಆಸಕ್ತಿ ಅಲ್ಲೇ ಇರ್ಲಿ, ಈ ಕಡೆ ದೆಸೆ ತಿರುಗಿದ್ರೆ ನಮಗ್ ಕೆಲಸ ಜಾಸ್ತಿ. ವಟಾರ್ದ ಹುಡುಗಿ ಸಾಮಾನ್ಯದೋಳಲ್ಲ. ಓ, ಐ ಆಮ್ ಸಾರಿ, ಸಾಮಾನ್ಯದವರಲ್ಲ. ಕರೆಕ್ಟ್. ಗೌರವ ಜೀವ, ಗೌರವ ಕೊಡೋದನ್ನ ಕಲಿ. ಅವಳು ಅನು ಅಲ್ಲ, ರಾಜನಂದಿನಿ. ಅನುನೇ ರಾಜನಂದಿನಿ ಅಂತ ಅಮ್ಮ ಆದಷ್ಟು ಬೇಗ ಹೇಳೋ ಥರ ಮಾಡ್ತಾರೆ. ಆಮೇಲೆ ಅನು ಹತ್ರ ಎಲ್ಲಾನು ಹೇಳ್ಕೊತೀನಿ. ಏನು ಎಲ್ಲಾನು ಅಂದ್ರೆ? ಎಲ್ಲಾನು ಎಲ್ಲಾನು ಆರ್ಯ, ಎಲ್ಲಾನು, ಎವ್ರಿಥಿಂಗ್, ಸಬ್ ಕುಚ್.